ಆಪರೇಷನ್ ಕಮಲದಲ್ಲಿ ಬಿಜೆಪಿ ಶಾಸಕ ಅಶ್ವಥ್ ನಾರಾಯಣ್ ಭಾಗಿಯಾಗಿರೋ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಶಾಸಕ ಅಶ್ವಥ್ ನಾರಾಯಣ್ ರಿಯಾಕ್ಟ್ ಮಾಡಿದ್ದಾರೆ. ನಾನು ಹಾಗೂ ಉಮೇಶ್ ಜಾಧವ್ ಸ್ನೇಹಿತರು, ಇಬ್ರು ವೈದ್ಯರಾಗಿದ್ದು ನಾವು ಸ್ನೇಹಿತರಾದ ಕಾರಣ ಭೇಟಿಯಾಗಿದ್ದು ನಿಜ. ಆದರೆ ಆಪರೇಷನ್ ಕಮಲ ನಡೀತಾ ಇಲ್ಲ. ಕಾಂಗ್ರೆಸ್ ಹಾಗೂ ಜೆಡಿಎಸ್ ನಾಯಕರ ನಡುವೆ ಜಗಳ ಗೊಂದಲ ನಡೀತಾ ಇದ್ದು ನಾವು ಆಪರೇಷನ್ ಕಮಲ ಮಾಡ್ತಿಲ್ಲ ಅಂದ್ರು. ಅಷ್ಟೇ ಅಲ್ಲ, ಇದೇ ವೇಳೆ ತಮ್ಮ 50ನೇ ವರ್ಷದ ಅದ್ಧೂರಿ ಹುಟ್ಟುಹಬ್ಬವನ್ನು ಆಚರಿಸಿಕೊಂಡಿದ್ದಾರೆ. ಡಾಕ್ಟರ್ ಉಮೇಶ್ ಜಾಧವ್ ಅವರು ಸಹ ಒಬ್ಬರು ವೈದ್ಯರು. ಹಾಗಾಗಿ ನನ್ನ ಸ್ನೇಹಿತರು ವೈದ್ಯರು ನಾವು ಮೀಟ್ ಆಗಿರೋಂಥದ್ದು ಬಿಟ್ಟರೆ ಇದು ಯಾವುದೇ ರೀತಿಯಾದಂಥ ರಾಜಕೀಯದ ಒಂದು ಬಣ್ಣ ಕಟ್ಟುವಂಥದ್ದು ಏನಿಲ್ಲ. ನಾನು ಅವರು ಒಂದು ಸ್ನೇಹಿತರಾಗಿರೋ ಕಾರಣ, ಒಂದೇ ವೃತ್ತಿಯವರಾಗಿರೋ ಕಾರಣ ನಾವು ಭೇಟಿಯಾಗಿದ್ದೀವಿ ಹೊರತು ಇದ್ಯಾವುದಕ್ಕೂ ರಾಜಕೀಯದ ಯಾವುದೇ ರೀತಿಯಾದಂಥ ಸಂಬಂಧ ಇಲ್ಲ. ಇದಕ್ಕೆ ಆ ರೀತಿ ಯಾವುದೂ ಏನಿಲ್ಲ. ಯಾವ ರೀತಿ ರಾಜಕೀಯ ಬೆಳವಣಿಗೆ ಇಲ್ಲ. ಯಾವುದು ಊಹಾಪೋಹಗಳು ಅಷ್ಟೇ ಹೊರತು ಅವರವ್ರ ಪಕ್ಷದಲ್ಲಿ JDS ಕಾಂಗ್ರೆಸ್ ಗುದ್ದಾಡ್ಕೋತಿದ್ದಾರೆ. ಕಾಂಗ್ರೆಸ್ MLAಗಳು ಹೇಳ್ತಿದ್ದಾರೆ ಇವರು ನಮಗೆ ಮುಖ್ಯಮಂತ್ರಿ ಅಲ್ಲ, ನಮಗೆ ಸಿದ್ದರಾಮಣ್ಣನವರೇ ಮುಖ್ಯಮಂತ್ರಿ ಅಂತ ಕಾಂಗ್ರೆಸ್ ಶಾಸಕರು ಬಹಿರಂಗವಾಗಿ ಹೇಳಿಕೆಯನ್ನು ಕೊಡ್ತಿದ್ದಾರೆ. ಅದಕ್ಕೆ JDS ನಾಯಕರು ನಾನು ರಾಜೀನಾಮೆಯನ್ನು ಕೊಡ್ತೀನಿ ಈ ರೀತಿ ನಡ್ಕೊಳ್ಳೋದಾದ್ರೆ ಅಂತ ಅವ್ರು ಹೇಳ್ಕೊತಿದ್ದಾರೆ. ಮತ್ತು ಇನ್ನೊಂದು ಅವ್ರ ಪಕ್ಷದಲ್ಲಿ, ಕಾಂಗ್ರೆಸ್ ಪಕ್ಷದಲ್ಲಿ ಅವರವ್ರ ನಾಯಕತ್ವ ವಿರುದ್ಧ ಅವರವ್ರ ಶಾಸಕರನ್ನೇ ವಿರುದ್ಧ ಮಾತಾಡುವಂಥದ್ದು. ಹೀಗಾಗಿ ಅವರ ಆಂತರಿಕ ವಿಚಾರಗಳು. ಹಾಗಾಗಿ ನಮಗೆ ಹೆಚ್ಚೇನು ಕೆಲಸ ಇಲ್ಲ ಇಲ್ಲಿ. ಅವ್ರವ್ರು ಗುದ್ದಾಡ್ಕೊಂಡು ಅವ್ರವ್ರು ಮಾಡ್ಕೊತಿದ್ದಾರೆ. ಅದಕ್ಕೆ ನಮಗೆ ಯಾಕೆ ಕೇಳಿಯುವಂಥ ಕೆಲಸ ಆಗಬಾರ್ದು. ಅವ್ರ ಪಕ್ಷದವರು ಅವರವರೇ ಎರ್ಚಾಡ್ಕೋತಿದ್ದಾರೆ. ಯಾಕೆಂದರೆ JDS ಪಕ್ಷ ಕಟ್ಟಿರೋದೇ ಕಾಂಗ್ರೆಸ್ ವಿರುದ್ಧವಾಗಿ. ಕಾಂಗ್ರೆಸ್ ಪಕ್ಷಕ್ಕೆ ಅದರ ಮೌಲ್ಯ ಯಾವುದೂ ಸರಿಯಿಲ್ಲ ಅನ್ನೋಂಥ ಒಂದು ಆಧಾರಿತವಾಗಿ JDS ಪಕ್ಷ ಕಟ್ಟಿರೋ ಕಾರಣ ಯಾವುದೇ ರೀತಿಯಾದಂಥ ಅವರು ಸಂಬಂಧಗಳು, ಅವಕಾಶವಾದ ರಾಜಕಾರಣ ಅವರ ನಾಯಕರು ಮಾಡಿದ್ರು ಆ ಪಕ್ಷದ ಶಾಸಕರಿಗೆ ಇಷ್ಟ ಇಲ್ಲ. ಆ ಪಕ್ಷದ ಯಾರೇ ಸಚಿವರಿಗೂ ಕಾಂಗ್ರೆಸ್ ಜೊತೆ ಸರ್ಕಾರ ಮಾಡ್ತಿರೋದು ಅವ್ರ ಸಚಿವರಿಗಾಗಲಿ, ಶಾಸಕರಿಗಾಗಲಿ, ಅವರಿಗೆ ಮತ ಕೊಟ್ಟಂಥ ಮತದಾರರಿಗಾಗಲಿ ಯಾರೂ ಇದನ್ನು ಒಪ್ತಿಲ್ಲ. ಬರೀ ಅವ್ರ ನಾಯಕರುಗಳು ಮಾತ್ರ ಕಾಂಗ್ರೆಸ್ ಜೊತೆ ಸಂಬಂಧ ಮಾಡಬೇಕು ಅಂತ ಮಾತ್ರ ಅವ್ರಿಗೆ ಮಾತ್ರ ಮನಸ್ಸಿದೆ ಹೊರತು ಇನ್ನಿಡೀ ಆ ಪಕ್ಷದ ಯಾರೇ ಒಬ್ಬ ವ್ಯಕ್ತಿಗೂ ಕಾಂಗ್ರೆಸ್ ಜೊತೆ ಸರ್ಕಾರ ಮಾಡ್ತಿರೋದು ಒಬ್ಬರಿಗೂ ಇಷ್ಟ ಇಲ್ಲ. ಜನಾಭಿಪ್ರಾಯ ವಿರುದ್ಧವಾಗಿ ಅವಕಾಶವಾದ ರಾಜಕಾರಣ ನಡೆದಿದೆ. ಹಾಗಾಗಿ ಆ ಪಕ್ಷದಲ್ಲಿ ಅದೆಲ್ಲ ವ್ಯಕ್ತವಾಗ್ತದೆ. ಜನನೇ ಅವಕಾಶ ಅವರೇ ನಮಗೆ ಬೇಡ, ನೀವೊಂದು ಇದು ಮಾಡಿ ಅಂತ ಯಾರೇನು ನೋಡೋಣ ಅಂತ ಪರಿಸ್ಥಿತಿ ಬಂದಾಗ ಅಂಥದ್ದು